ಮಾನ್ಯ ಸಭಾಪತಿಯವರೇ, ನೀವು ಕಡದಿಂದ ಶಬ್ದ ತೆಗೆದ ಬಗ್ಗೆ ನಿಮ್ಮ ಬಗ್ಗೆ ನಮ್ಗೆ ಗೌರವ ಹೆಚ್ಚಿದೆ, ವಾದಗಳಿಲ್ಲ. ಆದ್ರೆ ಈ ಶಬ್ದ ಹೇಳಿದಂತ ಮುಖ್ಯಮಂತ್ರಿಗಳ ನಿಲುವೇನು ಅಂತ ಕೇಳ್ಬೇಕಲ್ಲ ನಾವು. ಯಾರು ಹೇಳಿದ್ರು? ಸಾಮಾನ್ಯ ವ್ಯಕ್ತಿಗಳಲ್ಲ, ಸಾಮಾನ್ಯ ವ್ಯಕ್ತಿಗಳು ಹೇಳಿದ್ದಲ್ಲ. ನಾವೆಲ್ಲರೂ ಗೌರವ ಕರ್ನಾಟಕದ 6 ಕೋಟಿ ಜನಸಂಖ್ಯೆ ಮುಖ್ಯಮಂತ್ರಿ. ಹಾಗಾಗಿ ಒಂದ್ ಸೆಕೆಂಡ್, ಈಗ ನಿಮಗ ನಾ ಕ್ಷಮೆ ಕೇಳ ಅಂತ ಹೇಳಕ್ ನನಗೇನು ಅಧಿಕಾರ? ನಿಮಗೆ ಹೇಳ್ತೀನಿ, ನೀವು ಯಾವ್ದು ನೀವು ಪೂಜಾರ ಕ್ಷಮೆ ನಿಮ್ಗೆ ಆಗ್ರಹ ಪಡಿಸಿಲ್ಲ, ಕ್ಷಮೆ ಕೇಳಿ ಅಂತ ನಿಮ್ಗೆ ಆಗ್ರಹ ಪಡಿಸಿಲ್ಲ. ನಿಮ್ಮ ಮೂಲಕ ಸರ್ಕಾರದ ಮುಖ್ಯಮಂತ್ರಿಗೆ ಆಗ್ರಹ ಪಡಿಸಿದೆ, ತಪ್ಪಿದೇನದು ಮಾಡಿ. ಹೌದು, ಹಾಗಾಗಿ ನಿಮ್ಮ ಮೂಲಕ ಸರ್ಕಾರದ ಮುಖ್ಯಮಂತ್ರಿ ಆಗ್ರಹ ಪಡಿಸ್ತೇನೆ, ದಯವಿಟ್ಟು ಕ್ಷಮೆ ಕೇಳಬೇಕು ಅನ್ನೋದು ನನ್ನ ಆಗ್ರಹ. ಹೇಳ್ರಿ ಸಭಾಪತಿ ಅವರೇ, ಸರ್ಕಾರದ ಮುಂದುವರಿಕೆಲ್ಲ ನಾವು ಬಗ್ಗದೆಲ್ಲ ಪ್ರಶ್ನೆ ಇಲ್ಲ. ಯಾವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಸದನದ ಸದಸ್ಯರನ್ನ ಕೊಂಡೆಗಳಂತೇಳಿ ಕರೆದ್ರು, ಚೀತು ಅಂತೇಳಿ ಉಗಿದ್ರು, ಅವ್ರ ಮನಸ್ಸಿಗೆ ನೋವಾಗಲಿಲ್ಲ ಅನ್ನುವ ಕಾರಣಕ್ಕೆ ನಾವು ಸಭಾತ್ಯಾಗ ಮಾಡ್ತೇವೆ. ದೊಡ್ಡ ರೌಡಿ ಕ್ಯಾಪ್ಟನ್ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದೀವಿ ಕಳ್ರಲ್ಲ. ಸಭಾಪತಿಗಳು ಇಲ್ಲ, ಇದು ಕ್ಲೋಸ್. ನೀವು ಇದ್ರ ಬಗ್ಗೆ ಚರ್ಚೆ ಇಲ್ಲ, ಇದ್ರ ಬಗ್ಗೆ ಚರ್ಚೆ ಇಲ್ಲ. ಘನವೆತ್ತ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾರ್ಪಣಾ ಪ್ರಸ್ತಾವದ ನಿರ್ಣಯ. ತಿಪ್ಪೇಸ್ವಾಮಿ ಇಲ್ಲ, ಕ್ಲೋಸ್. ನೀವು ದಯವಿಟ್ಟು ಕೂತ್ಕೊಳ್ಳಿ ಮರಿ ತಿಪ್ಪೇಗೌಡ್ರ, ಈ ಚರ್ಚೆಗೆ ಮತ್ತೆ ಅವಕಾಶ ಇಲ್ಲ, ಕೂತ್ಕೊಳ್ಳಿ. ಕರೆದಾಗಿದೆ ತಿಪ್ಪೇಸ್ವಾಮಿ ಅವರು. ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆಯ್ತು ತಿಪ್ಪೇಸ್ವಾಮಿ, ಇದು ಮುಗಿದೋಗಿದೆ, ಸಭಾಪತಿಗಳು ಅದನ್ನ ಎಲ್ಲಿ ಮುಗಿದೋಗಿದ್ದಾರೆ. ಇನ್ನು ಇದ್ರ ಬಗ್ಗೆ ಅವಕಾಶ ಇಲ್ಲ. ವಿರೋಧ ಪಕ್ಷ ನಾಯಕರು ಮಾತನಾಡಿ, ನೀವು ಮಾತಾಡಬಾರ್ದು ಅಂತ ನಾವು ವಾಕೌಟ್ ಮಾಡ್ತಿದೀವಿ ಅಂತ ಅವರೇ ಹೇಳ್ಬಿಟ್ಟು, ಅದೆಲ್ಲ ಗೊತ್ತಿಲ್ಲ, ನೀವು ಮಾತನಾಡಿ. ನೀವು ಮಾತಾಡಕ್ ಅವಕಾಶ ಕೊಡಬಾರ್ದು ಅಂತ ನಾವು ವಾಕೌಟ್ ಮಾಡಿ, ನಾನು ಇದ್ರ ಬಗ್ಗೆ ಮಾತಾಡಲ್ಲ. ಅದೇ ಇಲ್ಲ. ಸಭಾಪತಿಯವರೇ, ಏನು ರಾಜ್ಯಪಾಲರು ಈ ಸದನದಲ್ಲಿ ಭಾಷಣವನ್ನು ಮಂಡನೆ ಮಾಡಿದ್ದಾರೆ, ಅದು ಒಂದು ಕಳೆಗುಂದಿದ ಭಾಷಣ, ಲ್ಯಾಕ್ ಲೆಸ್ಟರ್ ಅಂತ ಹೇಳ್ತಾರಲ್ಲ, ಅದೊಂದು ಕಳೆಗುಂದಿದ ಭಾಷಣ ಆಗಿದೆ. ಸರ್ವೇ ಸಾಧಾರಣವಾಗಿ ರಾಜ್ಯಪಾಲರ ಭಾಷಣದಲ್ಲಿ ಕಳೆದ ವರ್ಷದ ಸರ್ಕಾರದ ಸಾಧನೆ ಮತ್ತು ಮುಂದಿನ ವರ್ಷಗಳಲ್ಲಿ ಏನು ಸರ್ಕಾರ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ರೂಢಿಸಿದೆ ಅವುಗಳ ಬಗ್ಗೆ ಹೇಳಬೇಕಾಗಿತ್ತು. ಆದರೆ ರಾಜ್ಯಪಾಲರ ಭಾಷಣದಲ್ಲಿ ಯಾವುದೂ ಕೂಡ ಇರಲಿಲ್ಲ. ಕೇವಲ 5 ಗ್ಯಾರಂಟಿಗಳ ಬಗ್ಗೆ ಕೂಡ ಚಾಲ್ತಿಯಲ್ಲಿರ್ತಕ್ಕಂತಹ ಗ್ಯಾರಂಟಿ ಬಗ್ಗೆ ಮಾತ್ರ ಹೆಚ್ಚಳವಾಗಿ ಮಾತನಾಡಿದ್ದಾರೆ. ಸನ್ಮಾನ್ಯ ಸಭಾಪತಿಯವರೇ, ಈಗಾಗಲೇ ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಲ್ಲಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.